ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಂಬಿಗಸ್ತನು ನೀತಿಯುಳ್ಳ ದೇವರು ಆತನಾಗಿದ್ದಾನೆ. ದೇವರ ವಾಕ್ಯ ಹೇಳುತ್ತದೆ, ನಾವು ಉಳಿದಿರುವುದು ಆತನ ಕೃಪೆಯಿಂದಲೇ. ದೇವರ ಸಹಾಯವಿಲ್ಲದೆ ಈ ಲೋಕದಲ್ಲಿ ನಾವು ಏನನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ದೇವರ ಕೃಪೆಯು ನಮ್ಮಲ್ಲಿ ಹೆಚ್ಚಾಗಿರುವುದರಿಂದ ನಾವು ದೇವರಲ್ಲಿ ಹೆಚ್ಚಿನ ಆಶೀರ್ವಾದಗಳನ್ನು ಪಡೆದುಕೊಳ್ಳುತ್ತೇವೆ. ಈ ಮುಂಜಾನೆ ವೇಳೆಯಲ್ಲಿ ಪ್ರಿಯರೇ, ದೇವರ ವಾಕ್ಯವನ್ನು ನಾವು ಗಮನಿಸೋಣ. ಕೀರ್ತನೆ 34:6 ವಚನ ಹೀಗೆ ಹೇಳ್ತದೆ, ಕಷ್ಟದಲ್ಲಿ ಈ ಮನುಷ್ಯನು ಮೊರೆಯಿಡಲು ಯೆಹೋವನ ಕೇಳಿ ಎಲ್ಲ ಬಾಧೆಗಳಿಂದ ಬಿಡಿಸಿದನೆಂಬುದಾಗಿ. ಪ್ರಿಯರೇ, ದೇವರ ವಾಕ್ಯ ಹೇಳುತ್ತದೆ, ಕಷ್ಟದಲ್ಲಿದ್ದ ಈ ಮನುಷ್ಯನು ಮೊರೆಯಿಡಲು ದೇವರು ಎಲ್ಲ ಬಾಧೆಗಳಿಂದ ಬಿಡಿಸಿದ್ದಾನೆ. ಇವತ್ತು ಕಷ್ಟದಲ್ಲಿ ನೀವು ಜೀವಿಸುತ್ತಾ ಇದ್ದೀರಾ, ಹೋರಾಟದಲ್ಲಿ ನೀವು ಜೀವಿಸುತ್ತಾ ಇದ್ದೀರಾ. ಪ್ರತಿ ಮನುಷ್ಯನು ಕೂಡ ಈ ಲೋಕದಲ್ಲಿ ಕಷ್ಟಗಳನ್ನು ಎದುರಿಸುವನಾಗಿದ್ದಾನೆ, ಹೋರಾಟಗಳನ್ನು ಎದುರಿಸುವನಾಗಿದ್ದಾನೆ. ಅನೇಕರು ಈ ಲೋಕದಲ್ಲಿ ಕಷ್ಟಗಳನ್ನು, ಹೋರಾಟಗಳನ್ನು ಎದುರಿಸುತ್ತಾರೆ, ಕೆಲವರು ಬಿಟ್ಟು ಬಿಡುತ್ತಾರೆ. ಆದರೆ ಪ್ರಿಯರೇ, ದೇವರ ವಾಕ್ಯವನ್ನು ಕೇಳಿ ದೇವರ ವಾಕ್ಯವನ್ನು ಜೀವಿಸುವಂತಹ ಪ್ರತಿ ಮನುಷ್ಯನು ದೇವರ ಬಲವನ್ನು ಹೊಂದಿಕೊಳ್ಳುವಾಗ, ದೇವರ ಶಕ್ತಿಯನ್ನು ಹೊಂದಿಕೊಳ್ಳುವಾಗ ಈ ಲೋಕದಲ್ಲಿ ಬರುವಂತಹ ಎಂತಹ ಹೋರಾಟಗಳು, ಕಷ್ಟಗಳಿದ್ರೂ ಕೂಡ ಜಯಿಸುತ್ತಾನೆ. ಕಾರಣ ಅವನ ನಂಬಿಕೆ ಜೀವವುಳ್ಳ ಯೇಸುವಿನಲ್ಲಿರುವಂತದ್ದಾಗಿದೆ. ಯೇಸು ಆತನು ನಮಗೆ ಹೇಳಿದಂತಹ ಮಾತು, ನಾನು ಲೋಕವನ್ನು ಜಯಿಸಿದ್ದೇನೆ, ನೀವು ಲೋಕವನ್ನು ಜಯಿಸಿರಿ. ಪ್ರಿಯರೇ, ಲೋಕವನ್ನು ಜಯಿಸುವುದು ಎಂಬುದಾಗಿ ಹೇಳಿಕೊಳ್ಳುವಾಗ ಅದರಲ್ಲಿ ಕಷ್ಟ, ಸಂಕಟ, ಹೋರಾಟ, ಬಾಧೆ, ಸಮಸ್ಯೆ, ರೋಗ, ಸೈತನ ಕಾರ್ಯಗಳು, ಅಂಧಕಾರದ ಶಕ್ತಿ, ಬಲಗಳು, ಎಲ್ಲ ಈ ಲೋಕಕ್ಕೆ ಸಂಬಂಧಪಟ್ಟಂತಹ ಕಾರ್ಯಗಳು, ದೇವರಿಗೆ ವಿರುದ್ಧವಾಗಿರುವಂತಹ ಪ್ರತಿಯೊಂದು ಕಾರ್ಯಗಳನ್ನ ಇವತ್ತು ನಾವು ಎದುರಿಸಬೇಕಾಗಿದೆ. ದೇವರ ಕೃಪೆ ನಮ್ಮಲ್ಲಿ ಅಧಿಕವಾಗಿರುವಾಗ ನಾವು ಇವುಗಳನ್ನು ಹೆಚ್ಚಾಗಿ ನಾವು ಜಯಿಸಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಪ್ರಿಯರೇ, ಈ ಮನುಷ್ಯನು ಎಂಬುದಾಗಿ ಹೇಳುವಾಗ ಕಷ್ಟದಲ್ಲಿರುವಂತಹ ಮನುಷ್ಯನು, ಇವತ್ತು ನಮಗೊಂದು ಕಷ್ಟ ಬಂತು ಎಂಬುದಾಗಿ ಹೇಳಿಕೊಳ್ಳುವಾಗ ನಾವು ದೇವರನ್ನು ದೂಷಿಸುವುದಲ್ಲ. ಕಷ್ಟ ಬಂತು ಎಂಬುದಾಗಿ ಹೇಳುವಾಗ ನಾವು ಸಭೆಗೆ ಹೋಗೋದನ್ನು ಬಿಟ್ಟು ಬಿಡೋದಲ್ಲ. ನಮಗೆ ಕಷ್ಟ ಬಂತು ಎಂಬುದಾಗಿ ಹೇಳುವಾಗ ಪ್ರಾರ್ಥನೆ ಮಾಡೋದನ್ನು ಬಿಟ್ಟು ಬಿಡುವುದಲ್ಲ. ನಾನು ಎಷ್ಟೋ ಪ್ರಾರ್ಥಿಸುತ್ತೇನೆ, ಎಷ್ಟೋ ಉಪವಾಸ ಮಾಡುತ್ತೇನೆ, ದೇವರ ಸಭೆಗೆ ಹೋಗುತ್ತೇನೆ, ದೇವರನ್ನು ಆರಾಧಿಸುತ್ತೇನೆ, ಆದರೂ ನನ್ನ ಕಷ್ಟಗಳು ಯಾಕೆ ಪರಿಹಾರವಾಗ್ತಾ ಇಲ್ಲ? ದೇವರ ನನ್ನ ಪ್ರಾರ್ಥನೆಗಳನ್ನು ಯಾಕೆ ಕೇಳ್ತಾ ಇಲ್ಲ? ದೇವರು ಯಾಕೆ ನನಗೆ ಸದುತ್ತರವನ್ನು ಕೊಡುತ್ತಾನೆ ಎಂಬುದಾಗಿ ನಾನಾ ಪ್ರಶ್ನೆಗಳನ್ನು ನೀವು ಇಟ್ಟುಕೊಂಡಿರಬಹುದು ಪ್ರಿಯರೇ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಈ ಮನುಷ್ಯನು, ಇವತ್ತು ಅದೇ ಮನುಷ್ಯನು ನೀವು ಆಗಿದ್ದುಕೊಂಡು ದೇವರಿಗೆ ಮೊರೆಯಿಡುವಾಗ ದೇವರು ನಿಮಗೆ ಸದುತ್ತರವನ್ನು ದಯಪಾಲಿಸುತ್ತಾನೆ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ. ಪ್ರಿಯರೇ, ದೇವರ ನಾವು ಪ್ರಾರ್ಥನೆಗಳನ್ನ ಮಾಡುವಾಗ, ಅದಕ್ಕೆ ಸದುತ್ತರವನ್ನು ನಾವು ಹೊಂದಿಕೊಳ್ಳುವಾಗ, ಆ ಸದುತ್ತರಕ್ಕೆ ವಿರುದ್ಧವಾಗಿ ಸೈತಾನನ ಹೋರಾಟ ಮಾಡುತ್ತಾನೆ. ಈ ಲೋಕದಲ್ಲಿ ಪ್ರಿಯರೇ, ನಮಗೆ ವಿರುದ್ಧವಾಗಿ ಹೋರಾಡುವನು ಸೈತಾನನಾಗಿದ್ದಾನೆ. ಇವತ್ತು ನಮ್ಮ ಶತ್ರುಗಳು ಮನುಷ್ಯರಲ್ಲ, ಇವತ್ತು ನಮಗೆ ವಿರುದ್ಧವಾಗಿ ಹೋರಾಡುವಂತರು ಮನುಷ್ಯರಲ್ಲ. ಕೇವಲ ದೇವರ ವಾಕ್ಯ ಹೇಳ್ತದೆ, ಮನುಷ್ಯರ ಸಂಗಡ ಮಾತ್ರದವರು ನಾವು ಹೋರಾಡುವರಲ್ಲ, ಆದರೆ ದುರಾತ್ಮ ಸೈನ್ಯಗಳ ಮೇಲೆ ಹೋರಾಡುವಂತರಾಗಿದೆ. ಆದರೆ ಪ್ರಿಯರೇ, ಯೇಸು ಕ್ರಿಸ್ತನ ಈ ಭೂಲೋಕದಲ್ಲಿ ಆತನು ಜೀವಿಸಿದಾಗ ಆತನು ಸೈತಾನನಿಗೆ ವಿರುದ್ಧವಾಗಿ ಹೋರಾಡಿದನು, ಈ ಲೋಕದ ಅಂಧಕಾರ ಶಕ್ತಿಗಳ ವಿರುದ್ಧವಾಗಿ ಹೋರಾಡಿದನು. ಇವತ್ತು ಅದೇ ಯೇಸು ಕ್ರಿಸ್ತರು ನಮಗೆ ಹೇಳುವಂತ ಮಾತು, ನಾವು ಸೈತಾನಿಗೆ ವಿರುದ್ಧವಾಗಿ ಹೋರಾಡಬೇಕು. ಕಷ್ಟಗಳನ್ನ ನಮ್ಮ ಜೀವಿತದಲ್ಲಿ ತಂದು ಹಾಕುವಾಗ, ಪರೀಕ್ಷೆಗಳು ನಮಗೆ ಬರುವಾಗ, ಶೋಧನೆಗಳು ನಮಗೆ ಬರುವಾಗ, ತೊಂದರೆಗಳು ನಮ್ಮ ಜೀವಿತಕ್ಕೆ ಬರಬೇಕಾದ್ರೆ ನಾವು ಹೆಚ್ಚಾಗಿ ದೇವರಲ್ಲಿ ಪ್ರಾರ್ಥಿಸುವರಾಗಿರಬೇಕು, ದೇವರ ವಾಕ್ಯವನ್ನು ಓದುವರಾಗಿರಬೇಕು, ದೇವರನ್ನ ಹುಡುಕುವರಾಗಿರಬೇಕು, ಸತ್ಯದಲ್ಲಿ ನಾವು ನಿಲ್ಲುವರಾಗಿರಬೇಕು, ವಾಗ್ದಾನಗಳನ್ನು ನಂಬುವರಾಗಿರಬೇಕು. ಪ್ರಿಯರೇ, ಇವತ್ತು ನಿಮ್ಮ ಕಷ್ಟಗಳಲ್ಲಿ ನೀವು ಮುಳುಗಿ ಹೋಗ್ತಾ ಇದ್ದೀರಾ, ಬಾಧೆಗಳಲ್ಲಿ ಮುಳುಗಿ ಹೋಗ್ತಾ ಇದ್ದೀರಾ, ನಂಬಿಕೆಯನ್ನು ಕಳೆದುಕೊಳ್ತಾ ಇದ್ದೀರಾ, ವಿಶ್ವಾಸವನ್ನು ಕಳೆದುಕೊಳ್ತಾ ಇದ್ದೀರಾ, ಭರವಸೆಯನ್ನು ಕಳೆದುಕೊಳ್ತಾ ಇದ್ದೀರಾ, ದೇವರ ವಾಗ್ದಾನದಲ್ಲಿ ನಂಬಿಕೆ ಇಲ್ಲವಾ? ಇವತ್ತು ದೇವರ ನಂಬಿ ಪ್ರಿಯರೇ. ದೇವರ ವಾಕ್ಯ ಹೇಳ್ತದೆ, ನನ್ನನ್ನು ನಂಬು. ಯೇಸು ಹೇಳಿದ್ರೆ, ನನ್ನನ್ನು ನಂಬು, ದೇವರ ಮಹಿಮೆಯನ್ನು ಕಾಣುತ್ತೆ ಎಂಬುದಾಗಿ. ಪ್ರಿಯರೇ, ಇವತ್ತು ನಾವು ಯೇಸುವನ್ನು ನಂಬುವಾಗ ದೇವರ ಮಹಿಮೆಯನ್ನು ಕಾಣುತ್ತೇವೆ. ಈ ಮುಂಜಾನೆ ವೇಳೆಯಲ್ಲಿ ಪ್ರಿಯರೇ, ನಿಮ್ಮ ಕಷ್ಟಗಳು, ಹೋರಾಟಗಳನ್ನು ಯೇಸುವಿನ ಬಳಿಗೆ ತಂದು, ಕರ್ತನೇ ಇದನ್ನು ನಿನ್ನ ಕೈಗೆ ಒಪ್ಪಿಸುತ್ತೇನೆ. ಎಷ್ಟು ದಿನಗಳು ಕೂಡ ಈ ಕಷ್ಟಗಳಿಗಾಗಿ ನಾನು ಹೋರಾಡಿದೆ, ಕಣ್ಣೀರನ್ನು ಹಾಕಿದೆ, ಬಾಧೆಗಳನ್ನು ಪಟ್ಟೆ, ನೊಂದುಕೊಂಡೆ. ಆದರೆ ಇವತ್ತು ಸ್ವಾಮಿ, ಇದೆಲ್ಲ ನಿನ್ನ ಕೈಗೆ ಒಪ್ಪಿಸುತ್ತಾ ಇದ್ದೇನೆ. ಇದು ನನ್ನ ಕೈಯಿಂದ ಸಾಧ್ಯವಿಲ್ಲ ಸ್ವಾಮಿ, ಎಲ್ಲವೂ ನಿನ್ನಿಂದ ಸಾಧ್ಯ. ಕಾರಣ ನೀನು ಸರ್ವಶಕ್ತನಾದ ದೇವರೆಂಬುದಾಗಿ ನಾನು ನಂಬುತ್ತೇನೆ, ಒಪ್ಪಿಕೊಳ್ಳುತ್ತೇನೆ. ನನ್ನ ಹೃದಯದ ನನ್ನ ಅಂಗೀಕಾರವನ್ನು ಮಾಡುತ್ತೇನೆ. ನಿನ್ನ ಕೃಪೆಗಾಗಿ ಸ್ತೋತ್ರ ಎಂಬುದಾಗಿ ದೇವರಿಗೆ ಸಮರ್ಪಣೆ ಮಾಡಿರಿ ಪ್ರಿಯರೇ. ಒಂದು ನಿಮಿಷ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ಪರಿಶುದ್ಧನಾದ ನಮ್ಮ ತಂದೆಯಾದಂತಹ ದೇವರೇ, ಕರ್ತನೆಪ್ಪ, ನಿನ್ನ ಕೃಪೆಗಾಗಿ ಸ್ತೋತ್ರ ಮಾಡುತ್ತೇನೆ. ಕಷ್ಟಗಳು, ಹೋರಾಟಗಳು ನಮ್ಮ ಜೀವಿತಕ್ಕೆ ಬರುವಾಗ, ಇವುಗಳನ್ನು ನಿನ್ನ ಕರದಲ್ಲಿ ಒಪ್ಪಿಸುವಾಗ, ಕರ್ತನೆ, ನಿನ್ನ ವಾಕ್ಯಗಳ ಪ್ರಕಾರವಾಗಿ ನಿನ್ನ ಚಿಂತಾ ಭಾರವನ್ನೆಲ್ಲ ನನ್ನ ಮೇಲೆ ಹಾಕು, ನಾನು ನಿನಗೋಸ್ಕರವಾಗಿ ಚಿಂತಿಸುತ್ತೇನೆ ಎಂಬುದಾಗಿ ದೇವರ ವಾಕ್ಯವನ್ನು ಕೇಳಿದಂಥ ಪ್ರತಿಯೊಬ್ಬರ ಮನಸ್ಸುಗಳನ್ನು ನೀನು ಮುಟ್ಟಬೇಕಾಗಿ ನಾನು ಬೇಡಿಕೊಳ್ಳುತ್ತೇನೆ ಸ್ವಾಮಿ.
ನಂಬಿಗಸ್ತನು ನೀತಿಯುಳ್ಳ ದೇವರು, ಪ್ರತಿಯೊಬ್ಬರ ಕಷ್ಟಗಳನ್ನು ನೋಡುತ್ತಿರುವಂತಹ ದೇವರು, ಕೇಳುವಂತಹ ದೇವರು, ಅವರ ಪ್ರಾರ್ಥನೆಗಳಿಗೆ ನೀನು ಕರ್ತನೆ ಮೊರೆ ಇಡುವಾಗ ನೀನು ಸದುತ್ತರವನ್ನು ಕೊಡುವಂತ ದೇವರದಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತಾನೆ ಸ್ವಾಮಿ. ಅಪ್ಪ, ನಿನ್ನ ಒಳ್ಳೆ ದೇವರಾಗಿರೋದಕ್ಕಾಗಿ ಸ್ತೋತ್ರ, ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. ಸಕಲ ಆಶೀರ್ವಾದಗಳಿಂದ ನಿನ್ನ ನಾಮದಿಂದ ಬಿಡುಗಡೆಗಳನ್ನು ಕಾಣಲಿಕ್ಕೆ ನೀನು ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇನೆ ಸ್ವಾಮಿ. ಯೇಸುವಿನ ನಾಮದಲ್ಲಿ ನಂಬಿಕೆಯಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯಾದಂತಹ ದೇವರೇ, ಆಮೇನ್. ಕರ್ತನೆ ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವರಲ್ಲಿ, ದೇವರ ವಾಕ್ಯದಲ್ಲಿ ನಂಬಿಗಸ್ತರಾಗಿ ನಿಲ್ಲಿ. ದೇವರೇ ನಿಮ್ಮನ್ನು ಬಲಪಡಿಸಲಿ. ಪ್ರೈಸ್ ದಿ ಲಾರ್ಡ್.